ಯಾಕ್ರಿ ಬೇಜಾರು? ಮಳೆ ಬರ್ತಾ ಇದೆ. ನಮಗೆ ಬೇಜಾರು ಏನಂದರೆ ಬೆಂಗಳೂರಿಂದ ಶಿವಮೊಗ್ಗ ಬರ್ಬೇಕಾದ್ರೂ ಮಳೆನೇ, ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೂ ಮಳೆನೇ. ಇದು ಎಂಥ ದುರ್ವಿಧಿ ಅನ್ನೋದು ಬೇಜಾರಾಗಿದೆ. ಮಳೆ ಮೇಲೆ ಬೇಜಾರ, ನನ್ನ ಮೇಲೆ ಬೇಜಾರ? ಖಂಡಿತ ಬೇಜಾರಾಗಿದೆ ನನ್ನ ಹೆಂಡತಿ ಮೇಲೆ. ಯಾಕೆ ಯಾಕೆ ಅಂದರೆ ಏನೋ ನನ್ನ ಹೆಂಡತಿ ಬೈಕೆ ಅಂತ ಅಂದ್ಬಿಟ್ಟು ಬೆಂಗಳೂರಿನ ಗಾಡಿ ತಂದೆ ನೆನ್ಕೊಂಡು ಬಂದು ರಿಟರ್ನ್ ಹೋಗ್ಬೇಕಲ್ಲ, ನನ್ನ ಮಕ್ಳು ಬೈಕೆ ಅಂತ ಮಾಡಿದ್ರೆ ರಿಟರ್ನ್ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಮಳೆ ಬರ್ತಾ ಇದೆ, ನನ್ನ ಮಕ್ಳಿಗೆ ಬೈಯೋದು ನನ್ನ ಹೆಂಡತಿ ಬೈಯೋದು ಗೊತ್ತಾಗ್ತಾ ಇಲ್ಲ. ಇವತ್ತು ಯಾಕೆ ತಪ್ಪು? ಆ್ಯಕ್ಚುಲಿ ನನ್ನದೇ ತಪ್ಪು ಅಲ್ವಾ? ನಾನು ಎಷ್ಟು ಗಂಟೆಗೆ ರೆಡಿ ಆಗಿದ್ದು? ನಾನು ಹೇಳ್ತೀನಿ ಹೆಂಡತಿಗೆ, ನಾನು ಶಿವಮೊಗ್ಗ ಬಂದರೆ ನನ್ನ ಕೈ ಸಿಗಲ್ಲ, ನಾನು ಬರಲ್ಲ ಅಂತ. ಆದರೂ ನನ್ನ ಹೆಂಡತಿ ಕೇಳಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾನು ರೆಡಿಯಾಗಿದ್ದು 9:30ಗೆ ರೆಡಿಯಾಗಿದ್ದೆ. ಇವರೇ ಲೇಟ್ ಮಾಡಿದ್ದು. ನಿಜನಾ? ಅವ್ರು 9:30 ರೆಡಿ ಆಗಿದ್ದು. ಹೌದಾ? ನೋಡ್ದಾ? ಏನು ಮಾಡ್ತೀರಾ, ನಮ್ಮದು ಸ್ವಲ್ಪ ಫ್ರೆಂಡ್ ಸರ್ಕಲ್ ಜಾಸ್ತಿ. ಅವರೇ ಹೋಗಿದ್ದು. ನನ್ನನ್ನು ಮಾತಾಡ್ತೀಯ ನೀನು ಬೇಗ ರೆಡಿ ಆಗಲ್ಲ ಅಂತ ನಿನ್ನೆಲ್ಲ ಹೇಳಿ ಲೈಟ್ ಬರಬೇಕಾದ್ರೆ ಅವ್ರು ಅದನ್ನೇ ಹೇಳಿದ್ದು. ಆದರೆ ಇವತ್ತು ಅವ್ರು ಹೋಗಿ ನಾವು ಟಿಫನ್ ತಿಂದಿದ್ದು ಎಷ್ಟು ಗಂಟೆಗೆ ಗೊತ್ತಾ? ಈಗ ಬರ್ತಾ 1 ಗಂಟೆಗೆ ಟಿಫನ್ ಅಲ್ಲ, ಅದು ಊಟ ತಿನ್ಕೊಬಂದಿದ್ದು. ಏನು ಮಾಡ್ತೀರಾ, ಭಾಳ ದಿವಸನೇ ಬರ್ತೀನಿ ಶಿವಮೊಗ್ಗ. ಫ್ರೆಂಡ್ ಸರ್ಕಲ್ ತುಂಬ ಜಾಸ್ತಿನೇ ಸ್ವಲ್ಪ ಇದೆ. ಏನು ಮಾಡ್ತೀರಾ? ಅವ್ರು ಮಾತ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು, ನಾವು ಮಾತಾಡಿದ್ರೆ ಟೈಮ್ ಆಗುತ್ತೆ. ಇದು ಯಾವ ನ್ಯಾಯ ಅಂತ ನಾನು ಹೇಳಿ ನಾನು ಮಾತಾಡೋಕ್ಕೆ ಬಿಟ್ಟೋಗಿದ್ದೆ. ಆದರೆ ನಾವು ಏನು ಮಾಡ್ತೀರಾ, ಭಾಳ ಅಪರೂಪ ನಾವು ಬರೋದು. ಫೋನ್ ಮಾಡಿದ್ರೆ ಬಂದರೆ ಸರ್ಕಲ್ ಬಿಡಲ್ಲ. ನಾನು ಫೋನ್ ಮಾಡಿದ್ರೆ ಪಿಕ್ ಮಾಡಿದ್ರೆ ನೀವು ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಹೆಂಡತಿನ ದೂರ ಇಟ್ಟಿದೆ ಒಳ್ಳೆಯದು. ಯಾಕೆಂದರೆ ಜನ ಆಡ್ಕೊಂಡ್ಬಿಡ್ತಾರೆ, ಅಯ್ಯೋ ನೋಡ್ರೆ ಹೆಂಡತಿ ಬಕೆಟೇನು ಅಂದ್ಕೊಂಡ್ಬಿಡ್ತಾರೆ. ನಿಮ್ಮ ಮನೇಲಿ ಯಾರಾದರೂ ಇದೇ ಥರನೇ ಇತ್ತು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್. ನೋಡಿ ಗಂಡಸ್ರು ಎಷ್ಟೇ ಆಗಲಿ, ನಮ್ಗೆ ಹೆಣ್ಮಕ್ಳಿಗೆ ಏನೋ ಸ್ವಲ್ಪ ಮಾತಾಡಿದ್ರೆ ಮಾತಾಡ್ತಾರೆ ಅಂತಾರೆ, ಇವ್ರು ಮಾತ್ರ ಮಾತಾಡೋದು ಯಾರಿಗೂ ಗೊತ್ತಾಗಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ.